ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞ. ಪ್ರೆಸೆಂಟ್ಲಿ DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ, ವಿಜಯನಗರ, ಬೆಂಗಳೂರು, ಇದರ ಸಂಸ್ಥಾಪಕ, ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ನಮ್ಮಲ್ಲಿನ ಚಿಕಿತ್ಸಾ ವಿಧಾನಗಳು ಹಾಗೂ ಅದರ ವಿಶೇಷತೆಗಳು ಹಾಗೂ ಹೇಗೆ ನಾವು ಎಕ್ವಿಪ್ಮೆಂಟ್ಸ್ಗಳನ್ನ ಅಭಿವೃದ್ಧಿಪಡಿಸಿ ನಾವು ಲಕ್ವಾ ರೋಗಿಗಳನ್ನು ಚಿಕಿತ್ಸೆ ನೀಡ್ತೇವೆ ಅಂತ ಒಂದು ಡೆಮೋದಲ್ಲಿ ನಾನು ತಮಗೆ ತೋರಿಸ್ತೇನೆ. ಮುಖ್ಯವಾಗಿ ಇವತ್ತು ಕೈಗಳು ಮತ್ತು ಬೆರಳುಗಳು ಮತ್ತು ಭುಜಗಳು ಇವುಗಳ ಬಗ್ಗೆ ನಾನು ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ಈಗ ನಮ್ಮ ಸೆಂಟರ್ನ ವಿಶೇಷತೆಗಳೇನೆಂದರೆ, ನಾವು ಕಳೆದ 24 ವರ್ಷದಿಂದ ನಾವು ಲಕ್ವಾ ರೋಗಿಗಳ ಬಗ್ಗೆ, ಅಂದರೆ ಅವುಗಳ ಸುಧಾರಿತ ಚಿಕಿತ್ಸಾ ವಿಧಾನಗಳ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನ ನಡೆಸ್ತಾ ಬಂದಿದ್ದೇವೆ. ಹಾಗೆ ಅದೇ ರೀತಿ ಹೇಗೆ ರೋಗಿಗಳು ತಮ್ಮ ಅಂಗಾಂಗಗಳನ್ನು ಮೂವ್ ಮಾಡ್ತಾರೆ, ಅದೇ ರೀತಿ ಚಲನೆ ಮಾಡ್ತಾರೆ, ಹಾಗೆ ಅವರು ಏನೇನು ತೊಂದರೆಗಳನ್ನು ಅನುಭವಿಸ್ತಾರೆ ಮೂಮೆಂಟ್ಸ್ ಮಾಡುವಾಗ, ಮತ್ತು ಅವರು ಪೇಷಂಟ್ ಇಂಪ್ರೂವ್ಮೆಂಟ್ಗೆ ಆಗುವಂಥ ಸಮಸ್ಯೆಗಳನ್ನು ನಾವು ಪರಿಗಣನೆ ತಗೊಂಡು ನಾವೇನಂದರೆ ನಮ್ಮದೇ ಆದ ರೀತಿಯಲ್ಲಿ ನಾವು ವಿಶೇಷವಾದ ಎಕ್ವಿಪ್ಮೆಂಟ್ಸ್ಗಳನ್ನು ಅಭಿವೃದ್ಧಿಪಡಿದೆ. ಅದು ಕೈಗಳಾಗ್ಬೋದು, ಕಾಲುಗಳಾಗ್ಬೋದು, ಬೆರಳುಗಳಾಗ್ಬೋದು, ಭುಜ ಆಗ್ಬೋದು, ಕತ್ತಾಗ್ಬೋದು, ಬೆನ್ನಾಗ್ಬೋದು. ಒಟ್ಟು ರೋಗಿ ಏನೇನು ಸಮಸ್ಯೆಗಳಿಂದ ಅವರು ನರಳ್ತಾ ಇರ್ತಾರೆ, ಆ ಸಮಸ್ಯೆಗಳು ಅಂದರೆ ಈಗ ರೋಗಿ ಈಗ ಕೈ ಮಡಿಸ್ಲಿಕ್ಕೆ ಏನಾದರೆ ಕಷ್ಟಪಡ್ತಾನೆ ಅದರಲ್ಲಿ. ಯಾಕೆಂದರೆ ಅದಕ್ಕೆ ನಾನು ಆಗಲೇ ಹೇಳಿದಾಗ ಏನಂದರೆ, ಈ ಬಾಡಿಲಿ ಅನೋಟಮಿ ಬಗ್ಗೆ ಹೇಗೆ ಮಾಂಸಖಂಡಗಳ ಚಲನೆ ಇರುತ್ತೆ, ಮೂಮೆಂಟ್ಸ್ ಇರುತ್ತೆ, ಆ ಮೂಮೆಂಟ್ಸ್ಗಳಿಗೆ ಅನುಗುಣವಾಗಿ ನಮ್ಮಲ್ಲೇ ನಾವು ಎಕ್ವಿಪ್ಮೆಂಟ್ಸ್ಗಳನ್ನ ಅಭಿವೃದ್ಧಿಪಡಿಸಿದ್ದೇವೆ. ಆ ಎಕ್ವಿಪ್ಮೆಂಟ್ಸ್ಗಳು ಏನಂದರೆ ಸಾಕಷ್ಟು ಅದರಲ್ಲಿ ವರ್ಕ್ ಮಾಡಿದ್ದೇವೆ. ತುಂಬ ಪೇಷಂಟ್ಗಳ ಮೇಲೆ ವರ್ಕ್ ಮಾಡಿ ಅವುಗಳನ್ನು ಮಾಡಿಫೈ ಮಾಡಿ ನಾವು ಫೈನಲ್ ಪ್ರಾಡಕ್ಟ್ ಅಂತ ನಾವು ತಂದಿದ್ದೇವೆ. ಇವುಗಳ ಸಹಾಯದಿಂದ ಏನಂದರೆ ಪೇಷಂಟ್ಗಳು ಬೇಗ ಗುಣಮುಖ ಹೊಂದ್ಬೋದು. ಜಸ್ಟ್ ಎಕ್ಸಾಂಪಲ್, ನನ್ನ ಮುಂದೆ ಒಂದು ಎಕ್ವಿಪ್ಮೆಂಟ್ಸ್, ಇದನ್ನು ಏನಂದರೆ ಕೈಗಳಿಗೆ ಮತ್ತು ಏನಂದರೆ ರಿಸ್ಟು ಮತ್ತು ಬೆರಳುಗಳಿಗೆ, ಅಂದರೆ ಮುಂಗೈ ಮತ್ತು ಬೆರಳುಗಳಿಗೆ ಸಂಬಂಧಪಟ್ಟಂಥ ಎಕ್ಸಸೈಸ್ ಕೊಡುವಂಥ ಒಂದು ಇದರ ಉಪಯೋಗ ಏನಂದರೆ, ಪೇಷಂಟ್ ಏನಂದರೆ ಅವನಿಗೆ ಈ ಮೂಮೆಂಟ್ಸ್ ಎತ್ತಲಿಕ್ಕೆ ಬರಲ್ಲ, ಅಥವಾ ಓಪನ್ ಮಾಡಲಿಕ್ಕೆ ಕ್ಲೋಸ್ ಮಾಡಲಿಕ್ಕೆ ಕಷ್ಟಪಡ್ತಾ ಇರ್ತಾನೆ. ಅಂದರೆ ಅವನಲ್ಲಿ ಸ್ವಲ್ಪ ಮಟ್ಟಿಗೆ ಮೂಮೆಂಟ್ಸ್ ಇರುತ್ತೆ ಅಂದರೆ ತುಂಬ ಇರೋದಿಲ್ಲ, ಅಂದರೆ ಪೂರ್ಣ ಹಿಡಿಯಲಿಕ್ಕೆ ಬರಲ್ಲ. ಯಾಕಂದರೆ ನಮ್ಮ ಬಾಡಿ ಹೇಗಿದೆ ಅಂದರೆ, ಈ ಬೆರಳುಗಳು ಏನಿದೆ, ಬೆರಳಿಂದ ಬ್ರೈನ್ಗೆ ಏನಿದೆ ಒಂದು ಕನೆಕ್ಷನ್ಸ್, ಸೈಕಲಾಜಿಕಲ್ ಆಗ್ಬೋದು, ಒಂದು ಅಡ್ಯಾಪ್ಟಿವ್ ಆಗ್ಬೋದು, ಇವುಗಳ ಕನೆಕ್ಷನ್ಸ್ ಇದೆ ಇದರಲ್ಲಿ. ಬ್ರೈನ್ ಹೆಂಗಂದರೆ ಯಾವುದೇ ಒಂದು ವಸ್ತು ಆಗ್ಬೋದು, ಅದರ ಅಳತೆಗೆ ತಕ್ಕಂತೆ, ಅದರ ಸೈಜಿಗೆ ತಕ್ಕಂತೆ ಅದೇನಾಗುತ್ತೆ, ಅದು ಅಡಾಪ್ಟ್ ಆಗ್ತಾ ಹೋಗುತ್ತೆ ಇದರಲ್ಲಿ. ಈಗ ನಮಗೆ ರಿಸ್ಟ್ ಮೂಮೆಂಟ್ಸಲ್ಲಿ ಪ್ರಾಬ್ಲಮ್ ಇದೆ, ಎತ್ತಲಿಕ್ಕೆ ಇಳಿಸ್ಲಿಕ್ಕೆ ಪ್ರಾಬ್ಲಮ್ ಇದೆ, ಓಪನಿಂಗ್ ಕ್ಲೋಸಿಂಗ್ ಪ್ರಾಬ್ಲಮ್ ಇದೆ. ಪೇಷಂಟ್ ಏನಾದರೂ ಒಂದು 40-50% ಮೂಮೆಂಟ್ಸ್ ಮಾಡ್ತಾ ಇರ್ತಾನೆ, ಮುನ್ನೋದು ಕಷ್ಟ ಆಗುತ್ತೆ. ಈಗ ಜನರಲ್ ಫಿಸಿಯೋಥೆರಪಿ ನಾವು ಎಕ್ಸಸೈಸ್ಗಳು ಮಾಡ್ಕೊಂಡು ಅಂದರೆ ತುಂಬ ಲಾಂಗ್ ಟೈಮ್ ತಗೊಳುತ್ತೆ. ಅದಕ್ಕೆ ನಾವೇನಂದರೆ ಪೇಷಂಟ್ ಏನಂದರೆ ರಿಪಿಟೇಟಿವ್ ಆಗಿ ಬ್ರೈನ್ ಅದು ಸ್ಟಿಮ್ಯುಲೇಟ್ ಮಾಡಬೇಕು. ಬ್ರೈನ್ಗೆ ಏನಂದರೆ ನಿರಂತರ ಸಂವಹನ ಪ್ರಕ್ರಿಯೆಯನ್ನು ನಾವು ಒಳಪಡಿಸ್ಬೇಕು. ಹಾಗೇನಾಗುತ್ತೆ, ಅದು ಕನೆಕ್ಟಿವಿಟಿ ತಗೊಳುತ್ತೆ. ಹಿಂದೆ ನಾನು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಇದರಲ್ಲಿ ಹೇಗೆ ಬ್ರೈನ್ ಹಿಂಗೆ ವರ್ಕ್ ಮಾಡುತ್ತೆ ಅಂತ. ಹಾಗೆ ಆ ಮೂಮೆಂಟ್ಸ್ಗೆ ಅನುಗುಣವಾಗಿ ನಾವೇನು ಮಾಡಿದ್ವಿ, ಇದೊಂದು ಏನಂದರೆ, ಇದು ನಾವು ಪೋಸ್ಟ್ ಬಾಕ್ಸ್ ಅಂತ ನಾವು ಹೇಳ್ತೇವೆ. ಪೋಸ್ಟ್ ಬಾಕ್ಸಲ್ಲಿ ಅಂದರೆ ಈ ಪೋಸ್ಟ್ ಆಫೀಸ್ಗಳಲ್ಲಿ ಲೆಟ್ರನ್ನ ಏನು ಮಾಡ್ತಾರೆ, ಹೇಗೆ ಇದರಲ್ಲಿ ಈಗ ಬಾಕ್ಸಲ್ಲಿ ಹಾಕಬೇಕು, ಇದು ಆ್ಯಕ್ಚುಲಿ ಆ ರೀತಿ ಅಂದರೆ ನಾವು ಆ ಮೂಮೆಂಟ್ಸ್ಗೆ ತಕ್ಕ ಅದನ್ನು ನಾವು ಗಣನೆಗೆ ತಗೊಂಡು ವಿ ಹ್ಯಾವ್ ಇಂಪ್ರೂವ್ಡ್, ನಾವೇನು ಮಾಡಿ ಎಕ್ವಿಪ್ಮೆಂಟ್ಸ್ನ ಡಿಸೈನ್ ಮಾಡಿದ್ದೇವೆ ಇದರಲ್ಲಿ. ಸೊ ಇದರಿಂದ ಏನಾಗುತ್ತೆ,
ಪೇಷಂಟು ಈಚ್ ಮೂಮೆಂಟ್ಸ್ ಮಾಡುವಾಗ ಪೇಷಂಟ್ ಏನು ಮಾಡ್ತಾನೆ, ಅದು ಮೂಮೆಂಟ್ಸ್ ಎತ್ತುತ್ತಾನೆ, ಎತ್ಬಿಟ್ಟು ಅದನ್ನು ಮೂಮೆಂಟ್ಸ್ ಬೆರಳುಗಳು ಓಪನ್ ಮಾಡ್ತಾನೆ, ಅದೇ ಕ್ಲೋಸ್ ಮಾಡ್ತಾನೆ, ಮತ್ತು ಕೆಳಗಡೆ ಇದು ಮಾಡ್ತಾನೆ. ಹಾಗೆ ಇದರಲ್ಲಿ ಸಪೋಸ್ ಈಗ ಇಲ್ಲಿ ನನ್ನಲ್ಲಿ ಏನಂದರೆ ಈ ಬಾಕ್ಸ್ ಒಳಗಡೆ ಕೆಲವು ಪೆಕ್ಸ್ ಅಂತ ನಾವು ಹೇಳ್ತೀವಿ, ಆ ಪೆಕ್ಸ್ ಇದೆ. ಇಲ್ಲೇನಂದರೆ ನಂಬರಿಂಗ್ ಇದೆ ಇದರಲ್ಲಿ. ಇಲ್ಲೇನಂದರೆ ನಾವು ನಂಬರಿಂಗ್ ಕೊಟ್ಟಿದ್ದೇವೆ, 6, 5, 4, 3, 2 ಅಂತ ಗ್ರೇಡಿಂಗ್ ಕೊಟ್ಟಿದ್ದೇವೆ. ಈ ಗ್ರೇಡಲ್ಲಿ ಏನು ಮಾಡಬೇಕು, ಅವನು ಸಪೋಸ್ ಈಗ ಅವನಿಗೆ ಪೂರ್ಣ ಮಾಡಲಿಕ್ಕಾಗಲ್ಲ, ಅವನಿಗೆ ಏನು ಮಾಡ್ತೀವಿ, ಅವನು ಫೋರ್ಸ್ ಮಾಡಬೇಕು, ಮೂಮೆಂಟ್ಸ್ ಫೋರ್ಸ್ ಮಾಡಿ ನಾವು ಮೂಮೆಂಟ್ಸ್ಗಳನ್ನು ಓಪನಿಂಗು ಕ್ಲೋಸಿಂಗು ಮಾಡಬೇಕಾಗತ್ತೆ. ಅಂದರೆ ಎತ್ತಿಬಿಟ್ಟು ಈಗ ಓಪನಿಂಗು ಕ್ಲೋಸಿಂಗು ಓಪನಿಂಗ್ ಈ ಬೆರಳುಗಳು ಮೂಮೆಂಟ್ಸು, ಈ ಎತ್ತೋದು, ಇವುಗಳೇನೆಂದರೆ ಇದನ್ನೇನು ಅವ್ರು ರಿಪೀಟೆಡ್ ಆಗಿ ಟ್ರೈ ಮಾಡಬೇಕಾಗತ್ತೆ. ಇದು ಒಂದೇ ಸರಿ ಸಾಧ್ಯ ಇಲ್ಲ. ಕೆಲವೊಮ್ಮೆ 1,000 ಮೂಮೆಂಟ್ಸ್ ಕೊಡಬೇಕಾಗುತ್ತೆ, ಕೆಲವೊಮ್ಮೆ 500 ಮೂಮೆಂಟ್ಸ್ ಕೊಡಬೇಕಾಗುತ್ತೆ, ಕೆಲವೊಮ್ಮೆ 10,000 ಮೂಮೆಂಟ್ಸು ಕೊಡಬೇಕಾಗುತ್ತೆ, ಕೆಲವೊಮ್ಮೆ 1,00,000 ಮೂಮೆಂಟ್ಸ್ಗಳನ್ನೂ ಮಾಡಬೇಕಾಗುತ್ತೆ ಪೇಷಂಟು. ಹಾಗಾಗಿ ಏನಾಗುತ್ತೆ, ನಿಮಗೆ ಪೇಷಂಟ್ ಏನು ಮಾಡ್ತಾನೆ, ಅವುಗಳನ್ನ ಅಟೆಂಪ್ಟ್ ಮಾಡಬೇಕಾಗತ್ತೆ, ಎತ್ಬಿಟ್ಟು ಈ ಒಳಗಡೆಯಿಂದ ಹಾಕಬೇಕು ಇದರಲ್ಲಿ. ಅದೇ ರೀತಿ ಈ ಬಾಕ್ಸ್ ಒಳಗಡೆಯಿಂದ ತೆಗಿಬೇಕು, ಈಗ ಹಿಡಿಬೇಕು, ಮೇಲೆ ಹಾಕಬೇಕು. ಈ ಮೂಮೆಂಟ್ಸ್ಗಳು ರಿಪೀಟೆಡ್ ಆಗಿ ಅವರು ಪೇಷಂಟ್ ಮಾಡೋದ್ರಿಂದ ಏನಾಗುತ್ತೆ, ಅವನಿಗೆ ಬ್ರೈನ್ ಏನಾಗುತ್ತೆ, ಅದು ನಾವು ಮೂಮೆಂಟ್ಸ್ಗಳು ಹೇಗೆ ನಾವು ಮೂಮೆಂಟ್ಸ್ಗಳು ಕೊಡ್ತಾ ಹೋಗ್ತೀವಿ, ಹಾಗೆ ಆ ಮೂಮೆಂಟ್ಸ್ ತಕ್ಕಂಗೆ ಬ್ರೈನ್ ಏನಾಗುತ್ತೆ, ಮೆದುಳಿಂದ ಕೈಗಳ ಬೆರಳುಗಳಿಗೆ ಅದು ಕನೆಕ್ಟಿವಿಟಿ ತಗೊಳ್ಳುತ್ತೆ ಇದರಲ್ಲಿ. ಹಾಗಾಗಿ ಏನಾಗುತ್ತೆ, ಓಪನಿಂಗ್ ಆಗೋದು, ಕ್ಲೋಸಿಂಗ್ ಆಗೋದು, ಈಗದ್ದು ಇದೇನೆಂದರೆ ಈಗ ಕಂಟಿನ್ಯೂಸ್ ಮಾಡ್ತಾ ಏನಾಗುತ್ತೆ, ಆ ಮೂಮೆಂಟ್ಸಿಗೆ ತಕ್ಕಂಗೆ ಏನು ಈ ಅಂಗಾಂಗ ಏನು ಬಿದ್ದೋಗಿರುತ್ತೆ, ಬಲಹೀನ ಆಗಿರುತ್ತೆ, ಮತ್ತೆ ಅದು ಏನಾಗುತ್ತೆ, ಅದು ಚಲನೆಯನ್ನು ಕಂಡುಕೊಳ್ಳುತ್ತೆ. ಇದು ಈ ಎಕ್ವಿಪ್ಮೆಂಟ್ಸ್ ಒಂದು ವಿಶೇಷತೆ. ಇದನ್ನು ನಾವು ಪೋಸ್ಟ್ ಬಾಕ್ಸ್ ಅಂತ ಹೇಳ್ತೀವಿ. ಅಂದರೆ ಅವನು ಏನು ಹೊರಗಡೆ ಅವನು ಸೊಸೈಟಿಲಿ, ಸಮಾಜದಲ್ಲಿ ಅವನು ಯಾವುದೇ ಕೆಲಸದಲ್ಲಿರಲಿ, ಈಗ ಡ್ರೈವರ್ ಆದರೆ ನಾವು ಡ್ರೈವರ್ ಹೆಂಗೆ ವರ್ಕ್ ಮಾಡ್ತಾರೆ ಅದೇ ರೀತಿ ನಾವು ವರ್ಕ್ ಮಾಡಬೇಕಾಗುತ್ತೆ. ಈ ಪೋಸ್ಟ್ ಆಫೀಸಲ್ಲಿ ಮಾಡೋದಾದರೆ ಅವ್ರಿಗೆ ಆದ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ. ಅದೇ ರೀತಿ ಲೇಡೀಸ್ ಆದರೆ ಅಡುಗೆ ಕೆಲಸಗಳನ್ನು ಮಾಡಬೇಕು. ಈಗ ಕಾಫಿ ಕಪ್ ಎತ್ತಬೇಕು, ಅದೇ ಒಂದು ಥಿಂಗ್ಸ್ ಹಿಡಿಬೇಕು, ಒಂದು ಲೈಟ್ ಆನ್ ಮಾಡಬೇಕು. ಹಾಗೆ ಅವರು ಯಾವುದ್ಯಾವುದೇ ರೀತಿಯಲ್ಲಿ ಏನೇನು ಫಂಕ್ಷನ್ಸ್ಗಳನ್ನು ಮಾಡ್ತಾರೆ ಅದಕ್ಕೆ ತಕ್ಕನಾಗೆ ನಾವೇನಂದರೆ ಅವ್ರನ್ನ ನಾವು ಎಕ್ಸಸೈಸ್ಗಳ ಮುಖಾಂತರ ನಾವು ಅವರನ್ನು ಸರಿಪಡಿಸ್ತಾ ಬರ್ತೇವೆ. ಇದು ಕಂಟಿನ್ಯೂಸ್ ಇದೇನಂದರೆ ಇದು ನಿರಂತರ. ಕೆಲವೊಮ್ಮೆ ಅರ್ಧ ಗಂಟೆ ಮಾಡಬೇಕಾಗುತ್ತೆ, ಕೆಲವೊಮ್ಮೆ 1 ಅವರ್ ಮಾಡೋಕ್ಕೆ. ಪೇಷಂಟ್ ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ, ಬ್ರೈನು ಆ ರೋಗಿಯ ಮೆದುಳೇನಂದರೆ ಆ ಮೂಮೆಂಟ್ಸಿಗೆ ತಕ್ಕಂಗೆ ಅಡಾಪ್ಟ್ ಆಗ್ತಾ ಹೋಗುತ್ತೆ. ನಮ್ಮ ಸೆಂಟ್ರು ಇದು OPD ಬೇಸ್ ಸೆಂಟ್ರ್. ಆ್ಯಕ್ಚುಲಿ ಇಲ್ಲಿ ಟ್ರೀಟ್ಮೆಂಟಿಗೆ ಮಾತ್ರ ಆದ್ಯತೆ ಇರುತ್ತೆ, ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರೋದಿಲ್ಲ. ಆದರೆ ಬೆಂಗಳೂರು ಆಗ್ಬೋದು, ಬೆಂಗಳೂರಿಂದ ಹೊರಗಡೆಯಿಂದ ಏನು ಬರ್ತಕ್ಕ, ರಾಜ್ಯದ ಮೂಲೆಯಿಂದ ಏನು ಬರ್ತಾರೆ ಅಂಥ ರೋಗಿಗಳೇಂದರೆ ನಮ್ಮ ಸೆಂಟರ್ನ ಸಹಯೋಗದೊಂದಿಗೆ ನಾವೇನು ಮಾಡಿದ್ವಿ, ಬೇರೆ ಕಡೆ ವ್ಯವಸ್ಥೆ ಮಾಡ್ತೇವೆ, ಅಸಿಸ್ಟ್ ಮಾಡ್ತೇವೆ. ಅಂದರೆ ಅವ್ರಿಗೆ ನಾವು ರೆಫರೆನ್ಸ್ ಕೊಡ್ತೇವೆ. ಹಾಗಾಗಿ ನೀವೇನು ಅಲ್ಲಿ ಉಳ್ಕೊಂಡು ನಮ್ಮಲ್ಲಿ ನೀವು ಚಿಕಿತ್ಸೆನ ಪಡಿಬೋದು. ಆ್ಯಕ್ಚುಲಿ ಇದರಲ್ಲಿ